A very happy evening, friends. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ಏನು ನೋಡಿದ್ವಿ? We are seeing different kinds of nouns, and we had seen proper nouns, common nouns. Yes, now we are going to see collective form of nouns. Before that, we'll start our video with a small motivational quote. You cannot change your future. ನಿಮ್ಮ ಭವಿಷ್ಯನ ನೀವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆದರೆ ನಿಮ್ಮಲ್ಲಿರೋ ಒಂದು ಹ್ಯಾಬಿಟ್ಸ್ನ ಅದನ್ನು ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಹ್ಯಾಬಿಟ್ಸ್ ಆದದ್ದು ನಿಮ್ಮ ಭವಿಷ್ಯನ ಅದು ಚೇಂಜ್ ಮಾಡುತ್ತೆ, ಬದಲಾವಣೆ ಮಾಡುತ್ತೆ. ಓಕೆನಾ? ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಆ್ಯಂಡ್ ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ will change your future. Who told this? It has been written by or told by Sir APJ Abdul Kalam. So today's short video is going to be all about collective nouns. ಕಲೆಕ್ಟಿವ್ ನೌನ್ಸ್ ಅಂದರೆ ಏನು? ಗುಂಪಾಗಿರೋ ಒಂದು ನೌನ್ಸ್ನ ನಾವು ಹೇಗೆ ಅದನ್ನು ಕ್ಯಾಟಗರೈಸ್ ಮಾಡ್ತೀವಿ ಅನ್ನೋದನ್ನ ಕಲೆಕ್ಟಿವ್ ನೌನ್ಸಲ್ಲಿ ನೋಡೋಣ. ಆಯಿತಾ? ಫಸ್ಟು ಕಲೆಕ್ಟಿವ್ ನೌನ್ಸ್ ಅಂದರೆ ಏನಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳಿಗೆ ನಾವು ಉತ್ತರನ ಕೊಡೋಣ. ಸರಿನಾ? ಒಂದು ನಿಮಿಷ, ನಿಮಗೆ ಸ್ಕ್ರೀನ್ನ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಕಲೆಕ್ಟಿವ್ ನೌನ್, ಅದರದ್ದು ಅರ್ಥ ಏನಂತ ನಾವು ತಿಳ್ಕೊಂಬಿಡೋಣ. Collective nouns are normally not treated as plural, even though they refer to a group of something. ಕಲೆಕ್ಟಿವ್ ನೌನ್ಸ್ನ ನಾವು ಸಾಮಾನ್ಯವಾಗಿ ಅದು ಪ್ಲೂರಲ್ ಫಾರ್ಮ್ ಆಗಿ ನಾವು ತಗೊಳ್ಳೋದಿಲ್ಲ. ಹೇಗಿದ್ರೂ ಅದು ಒಂದು ಗುಂಪಾಗಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿದ್ರು ನಾವು ಅದನ್ನು ಪ್ಲೂರಲ್ ಫಾರ್ಮ್ ಆಗಿ ನಾವು ಅದನ್ನು ತಗೊಳ್ಳೋದಿಲ್ಲ. ಅಂದರೆ ಬಹುವಚನ. ಪ್ಲೂರಲ್ ಫಾರ್ಮ್ ಅಂದರೆ ಏನು? ಬಹುವಚನವಾಗಿ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಅದನ್ನು ನಾವು ಒಂದು ಗುಂಪಾಗಿರೋ ಒಂದು ವಿಷಯನಾಗಿಯೇ ನಾವು ಅದನ್ನು ನೋಡ್ತೀವಿ. ಕಲೆಕ್ಟಿವ್ ನೌನ್ಸ್, a word that names group of people, animals or things as a single unit. ಗುಂಪಾಗಿರೋ ಆಗಿರಲಿ, ಅನಿಮಲ್ಸ್ ಆಗಿರಲಿ, ಇಲ್ಲದೆ ಒಂದು ವಸ್ತುಗಳಾಗಿರ್ಬೋದು, ಅದೆಲ್ಲಾನು ನಾವು ಒಂದೇ ಒಂದು ಯೂನಿಟ್ ಆಗಿ ಅದನ್ನು ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಗುಂಪಾಗಿರೋ ಬಾಳೆಹಣ್ಣು ನಾವು ಹೇಗೆ ಕರಿತೀವಿ? ಗುಂಪಾಗಿರೋ ವಿದ್ಯಾರ್ಥಿಗಳನ್ನ ನಾವು ಹೇಗೆ ಹೇಳೋದು? ಗುಂಪಾಗಿರೋ ಪ್ಲೇಯಿಂಗ್ ಕಾರ್ಡ್ಸ್ ಇದೆಯಲ್ಲ, ಅದು ಒಂದೇ ಒಂದು ಯೂನಿಟ್ ಆಗಿನೇ ನಾವು ಅದನ್ನು ತಗೊಳ್ತೀವಿ. ಸೊ ಗ್ರೂಪ್ ಆಫ್ ಪೀಪಲ್, ಆನಿಮಲ್ಸ್ ಆರ್ ಥಿಂಗ್ಸ್, they are considered as single unit. ಸೊ ಕಲೆಕ್ಟಿವ್ ನೌನ್ಸ್ದು ಕೆಲವೊಂದು ಉದಾಹರಣೆಗಳು ಇಲ್ಲಿ ನಿಮಗೆ ಕಾಣಿಸ್ತಿದೆ. ರೈಡ್ ಆಫ್ ಲೈನ್ಸ್, ಫ್ಲೈಟ್ ಆಫ್ ಸ್ಟೆಪ್ಸ್, ಆರ್ಮಿ ಆಫ್ ಆ್ಯಂಡ್ಸ್, ಇಂತಹ ಉದಾಹರಣೆಗಳು ನೀವು ಎಷ್ಟೋ ತಿಳ್ಕೊಂಡಿರ್ತೀರ ಅಲ್ವಾ? ಈ ಒಂದು ಕಲೆಕ್ಟಿವ್ ನೌನ್ಸ್ದ ಆಟ ರೀತಿಯಾಗಿ ನಾವು ನೋಡೋಣ. ಇಲ್ಲಿ ನೋಡಿದ್ರೆ ಜೇನುತುಪ್ಪ ಎಲ್ಲಿಂದ ಬರುತ್ತೆ? ಈ ಬಿ ಅನ್ನೋ ಈ ಇನ್ಸೆಕ್ಟಿಂದ ನಮಗೆ ಸಿಗೋ ಒಂದು ವಿಷಯ. ಆ ಗುಂಪಾಗಿರೋ ಆ ಜೇನುಹುಳನ ನಾವು ಏನಂತ ಕರಿತೀವಿ? ಒಂದೇ ಒಂದು ಜೇನುಹುಳಗಳು, ಇದು ಬಹುವಚನದ್ದು. ಇದೇ ಗುಂಪಾಗಿದೆ ಅಂದರೆ ಒಂದು ಜಾಗದಲ್ಲಿ ಅದನ್ನ ಹೇಗೆ ನಾವು ಕರಿತೀವಿ? ಅ ಬ್ರೂಡ್ ಆಫ್ ಬೀಸ್, ಅ ಕ್ರ್ಯೂ ಆಫ್ ಬೀಸ್, ಸ್ವಾಮ್ ಆಫ್ ಬೀಸ್, ಅ ಬೊಕೆ ಆಫ್ ಬೀಸ್. ಸ್ವಾಮ್ ಆಫ್ ಬೀಸ್, ಇಸ್ ಇಟ್ ರೈಟ್? ಎಸ್, ಇಟ್ ಇಸ್ ರೈಟ್. Gaggle of bread, a pride of bread, a loaf of bread, a bouquet of bread. ಇಲ್ಲಿ ನೋಡಿದ್ರೆ ಬ್ರೆಡ್ನ ಪೀಸಾಗಿ ಕಟ್ ಮಾಡಿಟ್ಟಿದ್ದಾರೆ. ಈ ಥರ ಬ್ರೆಡ್ ಗುಂಪಾಗಿದೆ ಅಂದರೆ ನಾವು ಹೇಗೆ ಅದನ್ನ ಕಲೆಕ್ಟಿವ್ ಫಾರ್ಮ್ ಆಫ್ ನಾವು ಹೇಳ್ತೀವಿ? ಅ ಲೋಫ್ ಆಫ್ ಬ್ರೆಡ್. ಎಸ್, ಇಟ್ ಇಸ್ ಪರ್ಫೆಕ್ಟ್ಲಿ ರೈಟ್. ಮುಂದೆ ಬರೋ ಒಂದು ಪಿಕ್ಚರ್ ನಾವು ನೋಡಿ ಐಡೆಂಟಿಫೈ ಮಾಡೋಣ ಅದರದ್ದು ಕಲೆಕ್ಟಿವ್ ಫಾರ್ಮ್ನ. ಸಿಂಹ ಅಲ್ವಾ?
pride of lions, a pack of lions, a brood of lions, a bouquet of lions. ಸಿಂಹ ಗುಂಪಾಗಿ ಒಂದೇ ಜಾಗದಲ್ಲಿದ್ರೆ ಅದಕ್ಕೆ ಏನ್ ಹೆಸರು ನಾವು ಕರೆಯೋದು? ಅ ಪ್ರೈಡ್ ಆಫ್ ಲೈನ್ಸ್ ಅನ್ನೋದೇ ಸರಿಯಾಗಿರೋ ಉತ್ತರ. ಗೀಸ್, a pack of geese, a swarm of geese, a pride of geese, a gaggle of geese. ಓಕೆ, ನೀವು ಗ್ಯಾಗಲ್ ಆಫ್ ಗೀಸ್ ಅಂತ ಹೇಳ್ತಿದ್ದೀರಾ. ಪರ್ಫೆಕ್ಟ್ ಮಕ್ಕಳೇ, ತುಂಬಾ ಸರಿ ಹಾಗೆ ಕಂಡುಹಿಡಿದಿದ್ದೀರಾ. ಗೀಸ್. ವಾವ್, ಎಷ್ಟು ಸುಂದರವಾಗಿದೆ ಅಲ್ಲ ಈ ಹೂಗಳು. ಈ ಗುಲಾಬಿ ಹೂ ಎಷ್ಟು ಚಂದವಾಗಿದೆ. ಇಲ್ಲಿ ನೋಡಿದ್ರೆ ಒಂದೇ ಒಂದು ಹೂವು ಅಲ್ಲ, ಎಷ್ಟೋ ಹೂವ ಒಂದೇ ಜಾಗದಲ್ಲಿದೆ. ಫ್ಲವರ್ಸ್ ಸಿಂಗ್ಯುಲರ್ ಪ್ಲೂರಲ್ ನಾವು ನೋಡ್ತಿದೀವಾ? ಇಲ್ಲ, ಕಲೆಕ್ಟಿವ್ ಫಾರ್ಮ್ ಆಫ್ ನೌನ್ಸ್ ನಾವು ನೋಡ್ತಿರೋದು. ಈ ಗುಂಪಾಗಿರೋ ಹೂಗಳನ್ನ ನಾವು ಹೇಗೆ ಹೇಳೋದು? ಖಂಡಿತ ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ. ಅ ಬೊಕ್ಕೆ ಆಫ್ ಫ್ಲವರ್ಸ್. A troop of dancers, a pride of dancers, a parliament of dancers, a sheaf of dancers. ಒಂದೇ ಜಾಗದಲ್ಲಿ ಎಷ್ಟೋ ಎಷ್ಟೋ ಜನರು ಇದ್ದಾರೆ. ಅವರು ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಆಡೋರಾಗಿದ್ರೆ ಅವ್ರನ್ನ ಹೇಗೆ ನಾವು ಕರೆಯೋದು ಕಲೆಕ್ಟಿವ್ ಫಾರ್ಮ್ ಆಗಿ? ಅ ಟ್ರೂಪ್ ಆಫ್ ಡಾನ್ಸರ್ಸ್. A crew of sailors, a bouquet of sailors, a loaf of sailors, a sloth of sailors. What is the right answer? Yes, a crew of sailors. This is the right answer. Group of islands, a gaggle of islands, a team of islands, a range of islands. ಐಲ್ಯಾಂಡ್ಸ್, ಗುಂಪಾಗಿರೋ ಐಲ್ಯಾಂಡ್ಸ್ ನಾವು ಏನ್ ಹೇಳೋದು ಕರೆಕ್ಟಿವ್ ಫಾರ್ಮ್ ಆಗಿ? ಅಲ್ಲ, ಆ ರೇಂಜ್ ಆಫ್ ಐಲ್ಯಾಂಡ್ಸ್ ಅಲ್ಲ, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅನ್ನೋದೇ ಸರಿಯಾಗಿರೋ ಉತ್ತರ. ಎನಿವೇಸ್, ಗುಡ್ ಟ್ರೈ ಮಕ್ಳೇ. ಅ ಹೋಸ್ಟ್ ಆಫ್ ಡ್ರಾಸ್, ಅ ಚೆಸ್ಟ್ ಆಫ್ ಡ್ರಾಸ್, ಅ ಕ್ರ್ಯೂ ಆಫ್ ಡ್ರಾಸ್, ಅ ಟೀಮ್ ಆಫ್ ಡ್ರಾವರ್ಸ್. ವಾಟ್ ಇಸ್ ಇಟ್? ಇಸ್ ಡೆಫಿನೆಟ್ಲಿ ಚೆಸ್ಟ್ ಆಫ್ ಡ್ರಾಸ್. ಹೊಸದಾಗಿದೆಯಲ್ಲ ಈ ವರ್ಡ್, ಕಲೆಕ್ಟಿವ್ ಫಾರ್ಮ್ ಆಫ್ ನೌನು. ತಿಳ್ಕೊಳ್ಳಿ, ಬರ್ಕೊಳ್ಳಿ ನೀವು ಬೇಕಂದ್ರೆ. An army of ants, a litter of cows, a team of fish. ಇಲ್ಲಿರೋದು ಏನೋ ಇರುವೆ. ಇಲ್ಲ, ಅದಕ್ಕೆ ಸಂಬಂಧವಾಗಿರೋ ಒಂದೇ ಒಂದು ಆನ್ಸರು ಫಸ್ಟ್ ಒನ್. ಸೊ ಗುಂಪಾಗಿರೋ ಇರುವೆಗಳನ್ನ ನಾವು ಹೇಗೆ ಹೇಳ್ತೀವಿ ಇಂಗ್ಲಿಷಲ್ಲಿ ಅಂದ್ರೆ ಆನ್ ಆರ್ಮಿ ಆಫ್ ಆನ್ಸ್ ಅಂತ ನಾವು ಕರಿತೀವಿ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ನೋಡೋಣ. ಆ ಪಿಕ್ಚರ್ ಇಟ್ಕೊಂಡು ನಾವು ಖಂಡಿತವಾಗಿ ಸರಿಯಾಗಿರೋ ಬದಲನ್ನ ಹೇಳ್ತಿದೀವ ಅಂತ ನೋಡೋಣ. ನಕ್ಷತ್ರಗಳು ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಗುಂಪಾಗಿದ್ರೆ ಅದನ್ನ ನಾವು ಹೇಗೆ ಹೇಳೋದು? ಅ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್. Swarm of bees, loaf of bread, pride of lions, gaggle of geese, bouquet of flowers, troop of dancers, a crew of sailors, a group of islands, a chest of drawers, an army of ants, a galaxy of stars. So all these are the right answers.